ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದನ್ನ ಮರಿಬೇಡಿ. ಸರ್ವರಿಗೂ ನ್ಯಾಯ ಎಂಬುದು ಭಾರತದ ಕಾನೂನುಗಳ ಸೇವೆಗಳ ಧ್ಯೇಯವಾಗಿದೆ. ಯಾವೊಬ್ಬ ಪ್ರಜೆಯು ತನ್ನ ಆರ್ಥಿಕ ಅಥವಾ ಇತರ ಸೌಲಭ್ಯಗಳ ಕಾರಣದಿಂದಾಗಿ ನ್ಯಾಯ ಪಡೆಯುವುದರಿಂದ ವಂಚಿತನಾಗಬಾರದೆಂದು ಉಚಿತ ಮತ್ತು ಸಕ್ಷಮ ಕಾನೂನು ಸೇವೆಗಳನ್ನು ಸಮಾಜ ದುರ್ಲಭ ವರ್ಗಗಳಿಗೆ ಒದಗಿಸಲುವಾಗಿ ಜನತಾ ನ್ಯಾಯಗಳನ್ನು ವ್ಯವಸ್ಥೆಗೊಳಿಸಲು ಹಾಗೂ ಸಮಾನ ಅವಕಾಶಗಳ ಆಧಾರದ ಮೇಲೆ ನ್ಯಾಯಾಂಗ ವ್ಯವಸ್ಥೆ ಕಾರ್ಯನಿರ್ವಹಿಸಿ ನ್ಯಾಯ ಒದಗಿಸುವಂತೆ ಮಾಡುವ ಶ್ರೇಷ್ಠ ಉದ್ದೇಶದಿಂದ ಕಾನೂನು ಸೇವೆಗಳ ಪ್ರಾಧಿಕಾರವನ್ನು ಜನಸಾಮಾನ್ಯರಿಗೆ ಅತಿ ತ್ವರಿತ ಮತ್ತು ವೆಚ್ಚವಿಲ್ಲದೆ ರಾಜ್ಯ ಸಂಧಾನ ಮೂಲಕ ವ್ಯಾಜ್ಯ ಇತ್ಯರ್ಥಗೊಳಿಸಿ ನ್ಯಾಯ ಒದಗಿಸಲು ಜನತಾ ನ್ಯಾಯಾಲಯವನ್ನು ಸ್ಥಾಪಿಸಲಾಗಿದೆ. ಈ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ರಾಷ್ಟ್ರೀಯ ಲೋಕ ಅದಾಲತ್ ದಿನಾಂಕ 11/7/2026ರಂದು ಏರ್ಪಡಿಸಿ ನಿರ್ಧರಿಸಲಾಗಿದ್ದು, ಸದರಿ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಎಲ್ಲ ರೀತಿಯ ರಾಜಿ ಆಗಬಹುದಂತ ವ್ಯಾಜ್ಯ ಪೂರ್ವ ಮತ್ತು ಬಾಕಿ ಇರುವ ಪ್ರಕರಣವನ್ನು ಇತ್ಯರ್ಥಪಡಿಸಲಾಗಿದೆ. ಏನು ಉಪಯೋಗ ಅಂದರೆ ತ್ವರಿತಗತಿಯಲ್ಲಿ ನ್ಯಾಯ ಸಿಗ್ತದೆ ಒಂದು, ಮತ್ತು ಶುಲ್ಕ ಕಡಿಮೆ. ಆಮೇಲೆ ಇದು ಒಂದ್ಸಲ ನಾವು ಲೋಕಾದಾಲತ್ನಲ್ಲಿ ರಾಜಿ ಮಾಡಿಕೊಂಡ್ರೆ ಅಪೀಲ್ ಇರೋದಿಲ್ಲ. ಹಾಗಾಗಿ ಜನರಿಗೆ ತ್ವರಿತಗತಿಯಲ್ಲಿ ನ್ಯಾಯ ಕೊಡಿಸುವ ಒಂದು ಉದ್ದೇಶದಿಂದ ಲೋಕಾದಾಲತನ್ನು ನಾವು ಹಮ್ಮಿಕೊಳ್ತಾ ಇದ್ವಿ. ಮೇ 26ರ ಮೊದಲು ಪೊಲೀಸ್ ಇಲಾಖೆಯ ಸಂಚಾರಿ ಚಲನ್ಗಳಲ್ಲಿ ದಾಖಲಾಗಿ ಬಾಕಿ ಇರುವ ಪ್ರಕರಣಗಳ ದಂಡದ ಮೊತ್ತದಲ್ಲಿ ಮತ್ತು ಸಾರಿಗೆ ಇಲಾಖೆಯಲ್ಲಿ 1991ರಿಂದ 2022ರ ಅವಧಿಯಲ್ಲಿ ದಾಖಲಾಗಿ ಪಾವತಿಗೆ ಬಾಕಿ ಇರುವ ಪ್ರಕರಣಗಳ ದಂಡದ ಮೊತ್ತದಲ್ಲಿ 50% ರಿಯಾಯಿತಿ ನೀಡಿ ಪ್ರಕರಣಗಳ ಇತ್ಯರ್ಥಪಡಿಸಿಕೊಳ್ಳಲು ದಿನಾಂಕ 21/6/2026ರಿಂದ ದಿನಾಂಕ 10/7/2026 ಅಂದರೆ 20 ದಿನಗಳವರೆಗೆ ಕಾಲಾವಕಾಶ ಕಲ್ಪಿಸಲಾಗಿದೆ. ಇದರಲ್ಲಿ ವ್ಯಾಜ್ಯ ಪೂರ್ವ ಪ್ರಕರಣಗಳು ಅಂದರೆ ಯಾವ್ಯಾವ ಬರ್ತಾವೋ ಅದ್ರ ಬಗ್ಗೆ ಒಂದು ಲಿಸ್ಟ್ ಮಾಡಿದ್ರು. ಲಿಸ್ಟಲ್ಲಿ ಈ ಚೆಕ್ ಅಮಾನ್ಯ ಒಂದು ಪ್ರಕರಣಗಳು, ಈಗ ಚೆಕ್ ಬೌನ್ಸ್ ಆದ ನಂತರ ಕೇಸ್ ಫೈಲ್ ಮಾಡೋ ಮುಂಚೆ ಅವರು ಪ್ರೀ ಲಿಟಿಗೇಷನ್ ಕೇಸ್ ಅಂತ ನಾವು ರಿಜಿಸ್ಟರ್ ಮಾಡಿಕೊಂಡು ಪಕ್ಷಕಾರನ ಕಳಿಸಿ ಮಾತುಕತೆ ಮಾಡಿ ಅವರಿಗೆ ಸಂಧಾನ ಮಾಡಿ ಅಲ್ಲೇ ರಾಜಿ ಆಯಿತು ಅಂತಂದರೆ ಕೇಸ್ ಅಲ್ಲೇ ಬಗೆಹರುತ್ತೆ, ಕೋರ್ಟ್ಗೆ ಬರೋದಿಲ್ಲ. ಸೊ ಹಾಗಾಗಿ ಪೆಂಡೆನ್ಸಿ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ನಾವು ಈ ಒಂದು ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಸಹ ಇಲ್ಲಿ ತಗೊಳ್ತೇವೆ. ಅದೇ ರೀತಿ ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಆಮೇಲೆ ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳು ಸೇರಿದಂತೆ ಕಾರ್ಮಿಕ ವಿವಾದಗಳು ಮತ್ತು ಕೈಗಾರಿಕಾ ಕಾರ್ಮಿಕ ವೇತನಕ್ಕೆ ಸಂಬಂಧಿಸಿದಂತೆ ಕ್ಲೇಮ್ಗಳು, ಆಮೇಲೆ ವಿದ್ಯುತ್ ಮತ್ತು ನೀರಿನ ಶುಲ್ಕಗಳು, ಅದರಲ್ಲಿ ಯಾವುದನ್ನು ರಾಜಿ ಮಾಡ್ಕೊಳ್ಳುವಂಥದ್ದಿದೆ ಅದು ಮಾತ್ರ ರಾಜಿ ಮಾಡ್ಕೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂದರೆ ಅದನ್ನು ಹೊರತುಪಡಿಸಬೇಕು. ಇತರೆ ಪ್ರಕರಣಗಳು, ರಾಜಿ ಆಗಬಲ್ಲ ಅಪರಾಧಿಕ ಪ್ರಕರಣಗಳು, ವೈವಾಹಿಕ ಮತ್ತು ಇತರೆ ಸಿವಿಲ್ ಪ್ರಕರಣಗಳು, ಇವೆಲ್ಲವೂ ಕೂಡ ವ್ಯಾಜ್ಯ ಪೂರ್ವ ಪ್ರಕರಣಗಳಾಗಿ ಪರಿಗಣಿಸಬಹುದಾಗಿದೆ. ರಾಜ್ಯ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡಲ್ಲಿ ನ್ಯಾಯಾಲಯಕ್ಕೆ ಪಾವತಿಸಬಹುದಾದ ನ್ಯಾಯಾಲಯದ ಶುಲ್ಕ ಸಂಪೂರ್ಣವಾಗಿ ಮರುಪಾವತಿಸಲಾಗುತ್ತದೆ. ಅದೇ ರೀತಿ ಸಂಧಾನಕಾರರು ಸೂಚಿಸುವ ಪರಿಹಾರ ನಿಮಗೆ ಒಪ್ಪಿಗೆ ಆದಲ್ಲಿ ಮಾತ್ರ ನೀವು ರಾಜಿ ಮಾಡಿಕೊಳ್ಬೋದು. ಅಂದರೆ ಒತ್ತಾಯ ಏನಿರಲ್ಲ, ಅದು ಏನು ಸೆಟಲ್ಮೆಂಟ್ ಕಂಡೀಷನ್ಸ್ ಇದೆ ಅದನ್ನು ನೀವೇ ಒಪ್ಪಿ ಸಹಿ ಮಾಡಿದ್ರೆ ಮಾತ್ರ ರಾಜ್ಯ ಸಂಧಾನ ಆಗುತ್ತೆ. ಅದೇ ರೀತಿ ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ತೀರ್ಮಾನಕ್ಕಾಗಿ ಇದೊಂದು ವಿಶೇಷ ಅವಕಾಶ ಆಗಿದೆ. ಹಾಗಾಗಿ ಲೋಕ ಅದಾಲತನ್ನು ಜಾಸ್ತಿ ಜನ ಬಳಸ್ಕೊಳ್ಬೇಕು ಅಂತ ಹೇಳ್ತೀನಿ.